ಒಣ ಕೊಬ್ಬರಿ ಜೊತೆಗೆ ಬಾದಾಮ್ ಸೇರಿಸಿ ನೋಡಿ, ನಿಮಗೆ ಅತ್ಯಧಿಕ ಪೋಷಕಾಂಶವು ಸಿಗುತ್ತೆ. ಮಾಡುವುದು ತುಂಬ ಸುಲಭ. ಯಾರು ಬೇಕಾದರೂ ಈ ಒಂದು ಪ್ರೋಟೀನ್ ಆಗಿರುವ ಈ ರೆಸಿಪಿಯನ್ನು ಮಾಡ್ಬೋದು. ಇವಾಗಂತೂ ಒಣ ಕೊಬ್ಬರಿ, ಹಸಿ ಕೊಬ್ಬರಿ ಸಿಕ್ಕಾಪಟ್ಟೆ ರೇಟ್ ಆಗಿದೆ. ಸ್ವೀಟ್ ತಿನ್ನಬೇಕು ಅನಿಸಿದಾಗೆಲ್ಲ ಈ ಒಂದು ಪ್ರೋಟೀನ್ ಆಗಿರುವ ಸ್ವೀಟನ್ನು ಮಾಡ್ಬೋದು. ತುಂಬ ಅನುಕೂಲತೆ. ವಿಡಿಯೋ ನೋಡೋಣ ಬನ್ನಿ. ಇಲ್ಲಿ ಒಂದು ಕಬ್ಬಿಣದ ಕಡಾಯಿ ತಗೊಂಡು 2 ಒಣ ಕೊಬ್ಬರಿ ತೊಗೊಂಡಿದ್ದೀನಿ. 2 ಒಣ ಕೊಬ್ಬರಿಯನ್ನು ಅರ್ಧ ಹೋಳು ಮಾಡಿಕೊಂಡು ಒಂದು 150 ಗ್ರಾಮಷ್ಟು ಬಾದಾಮನ್ನು ಹಾಕಿ, ಇದನ್ನು ಒಂದು 2 ಲೋಟ ಅಥವಾ 3 ಲೋಟದಷ್ಟು ನೀರನ್ನು ಹಾಕಿ ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿ ಕುದಿಸೋದ್ರಿಂದ ಸಿಪ್ಪೆ ನೀಟಾಗಿ ಬಿಟ್ಕೊಳ್ಳೋದ್ರ ಜೊತೆಗೆ ಬಾದಾಮ್ ಸಿಪ್ಪೆನೂ ಕೂಡ ನೀಟಾಗಿ ಬಿಡುತ್ತೆ. ಈಗ ನೋಡಿ, ಇದು ಕಲರೆಲ್ಲ ಚೇಂಜ್ ಆಗಿದೆ, ಚೆನ್ನಾಗಿ ಸಿಪ್ಪೆ ಬಿಟ್ಕೊಂಡಿದೆ. ಇವಾಗ ಚಾಕುದಲ್ಲಿ ಆರಾಮಾಗಿ ತಕ್ಕೋಬೋದು. ಈ ರೀತಿ ಸ್ವಲ್ಪ ಉಲ್ಟ ಮಾಡಿ 1 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ಬಾದಾಮ್ ಅಂತೂ ತುಂಬ ಚೆನ್ನಾಗಿ ಬೆಂದಿತ್ತು, ಸಿಪ್ಪೆ ನೀಟಾಗಿ ಸುಲಿತಾ ಇತ್ತು ಬಾದಾಮ್. ಈಗ ನೋಡಿ 1 ನಿಮಿಷ ಆಗಿದೆ. ಇವಾಗ ಚೆನ್ನಾಗಿ ಎರಡೂ ಕಡೆ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಎತ್ಕೊಂಡ್ಬಿಡೋಣ. ಸ್ವಲ್ಪ ತಣ್ಣೀರಲ್ಲಿ ಬಿಸಿ ಬಿಸಿ ಇರುತ್ತೆ, ಸ್ವಲ್ಪ ತಣ್ಣೀರು ಮೇಲೆ ಹಾಕಿ ಇದನ್ನು ಒಂದು ತಟ್ಟೆಗೆ ಎತ್ಕೊಂಡ್ಬಿಡೋಣ. ನೀವು ಚಾಕು ಇಡ್ತಾನೆ ಎಲ್ಲ ಸಿಪ್ಪೆ ನೀಟಾಗಿ ಬಿಟ್ಕೊಳ್ಳುತ್ತೆ. ಈ ರೆಸಿಪಿನ ಮಾಡೋದು ತುಂಬ ಸುಲಭ ಇದೆ, ಆದರೆ ಇದರ ಪೋಷಕಾಂಶ ತುಂಬ ಚೆನ್ನಾಗಿರುತ್ತೆ. ಇವಾಗಿನ ಮಕ್ಕಳು ಬೇಕ್ರಿ ತಿಂಡಿಗಳು, ಬೇಕ್ರಿ ಸ್ವೀಟ್ಗಳನ್ನು ಇಷ್ಟಪಡೋದು ಬದಲು ಇಂಥ ಒಂದು ಪ್ರೋಟೀನ್ ಆಗಿರುವ ಸ್ವೀಟ್, ತುಂಬ ಸಿಂಪಲ್ ಆಗಿರೋ ಸ್ವೀಟನ್ನು ನಾವೇ ಮಾಡಿಕೊಡ್ಬೋದು. ಈಗ ನೋಡಿ, ಇದನ್ನು ಎಲ್ಲ ಸಿಪ್ಪೆ ಎಲ್ಲ ತಕ್ಕೊಳ್ಳೋಣ. ಬಾದಾಮ್ ಅಂತೂ ತುಂಬ ಚೆನ್ನಾಗಿ ಸಿಪ್ಪೆ ಬಿಡುತ್ತೆ. ಈ ರೀತಿ ಎಲ್ಲ ಬಾದಾಮನ್ನು ಸಿಪ್ಪೆಯನ್ನು ಈ ರೀತಿ ಸುಲಭವಾಗಿ ತೆಗಿಬೋದು. ನೋಡಿ, ಸ್ವಲ್ಪ ಬಾದಾಮನ್ನು ಚೆನ್ನಾಗಿ ಕುದಿಸಿ ತೆಗೆದ್ರಂತೂ ಈ ರೀತಿ ಸಿಪ್ಪೆ ಬಿಟ್ಕೊಳ್ಳುತ್ತೆ. ಎಲ್ಲ ಬಾದಾಮನ್ನು ಸಿಪ್ಪೆ ತೆಗೆದು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಣ ಕೊಬ್ಬರಿಯನ್ನು ಸಿಪ್ಪೆ ತಕ್ಕೊಳ್ಳೋಣ. ಈ ಮಾಡುವಂಥ ರೆಸಿಪಿಗೆ ಸ್ವಲ್ಪ ಕೂಡ ಸಿಪ್ಪೆ ಅಂಶ ಇರಬಾರ್ದು, ತುಂಬ ವೈಟಾಗಿ ಕಲರ್ ಬರುತ್ತೆ. ಈಗ ನೋಡಿ, ಒಣ ಕೊಬ್ಬರಿಯನ್ನು ಸಿಪ್ಪೆ ತೆಗಿತಾ ಇದ್ದೀನಿ, ಎಷ್ಟು ಸುಲಭವಾಗಿ ಸಿಪ್ಪೆ ಬರ್ತಾ ಇದೆ ಅಂತ. ಏನಾದರೂ ನೀವು ಒಣ ಕೊಬ್ಬರಿಯಿಂದ ಲಡ್ಡು ಮಾಡ್ತೀವಿ ಅನ್ನೋದಾದರೆ ಈ ವಿಧಾನದಲ್ಲಿ ಕೂಡ ಮಾಡ್ಬೋದು. ಈಗ ನೋಡಿ, ಇವನ್ನೆಲ್ಲ ಸಿಪ್ಪೆ ತೆಗೆದು ಒಂದು ಕಡೆ ಜೋಡಿಸಿ ಎತ್ತಿಟ್ಕೊಳ್ಳೋಣ. ನೋಡಿ, ಪೂರ್ತಿಯಾಗಿ ಸಿಪ್ಪೆ ನೀಟಾಗಿ, ಏನಾದರೂ ನಾವು ಅದನ್ನು ಬೇಯಿಸಿಲ್ಲ ಅಂದರೆ ಸಿಪ್ಪೆ ತೆಗಿಯೋಕ್ಕಾಗೋದಿಲ್ಲ. ಈಗ ನೋಡಿ, ಸಿಪ್ಪೆ ಕೂಡ ನೀಟಾಗಿ ತೆಗೆದು ಈಗ ಸಣ್ಣ ಸಣ್ಣದಾಗಿ ತುಂಡು ತುಂಡು ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಒಂದು ಸ್ವಲ್ಪ ನೈಸಾಗಿ ನಾವು ಪೌಡ್ರನ್ನ ಮಾಡ್ಕೊಳ್ಳೋಣ. ಮೊದಲು ಈ ಒಣ ಕೊಬ್ಬರಿ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ, ಯಾಕಂದರೆ ನೀರಿನಂಶ ಹಾಕೋದಿಲ್ಲ ಇದಕ್ಕೆ, ಡ್ರೈ ಆಗಿ ಪುಡಿ ಬರಬೇಕು. ಯಾಕಂದರೆ ಸ್ವಲ್ಪ ಬಾದಾಮಿನ ನಂತರ ಹಾಕಿ ಈಗ ಮೊದಲು ಕೊಬ್ಬರಿಯನ್ನು ನೀಟಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಇದು ಪೌಡ್ರ್ ರೆಡಿ ಆಯಿತು. ಇಷ್ಟಾದರೆ ಸಾಕಾಗುತ್ತೆ. ಈಗ ಬಾದಾಮಿಯನ್ನು ಹಾಕ್ಕೊಳ್ಳೋಣ. ಬಾದಾಮಿಯನ್ನು ಹಾಕಿ ಕೂಡ ಮತ್ತೆ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ಳೋಣ. ಬಾದಾಮಿ ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ ಬೇಗ ಆಗುತ್ತೆ ಪೌಡರು. ಈಗ ಏಲಕ್ಕಿನ ಒಂದು 3 ರಿಂದ 4 ಏಲಕ್ಕಿ, ಹಾಗೆ ಸಿಹಿಗೆ ತಕ್ಕ ಹಾಗೆ ಒಂದು ಅರ್ಧ ಬೌಲ್ ಆಗುವಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿಬಿಟ್ಟು ಮತ್ತೊಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ಳೋಣ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೈಸಾಗಿ ಪುಡಿ ರೆಡಿ ಆಗುತ್ತೆ, ಸಕ್ಕರೆ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಬನ್ನಿ, ಒಂದು ಕಬ್ಬಿಣದ ಕಡಾಯಿ ಇಟ್ಕೊಂಡಿದ್ದೀನಿ, ದಪ್ಪ ತೆಳೆದ ಕಡಾಯಿ ಇಟ್ಕೊಳ್ಳಿ. ಆ ಕಡಾಯಿ ಚೆನ್ನಾಗಿ ಬಿಸಿ ಆದ ತಕ್ಷಣ ಮಾಡಿರುವ ಪುಡಿಯನ್ನು ಹಾಕೊಳ್ಳೋಣ. ಬಾದಾಮ್ ಮತ್ತು ಒಣ ಕೊಬ್ಬರಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ಈ ಒಂದು ಸ್ವೀಟು ಬಾಯಲ್ಲಿ ಇಟ್ಟರೆ ಕರಗುತ್ತೆ, ಅಷ್ಟೊಂದು ರುಚಿಕರವಾಗಿರುತ್ತೆ. ಇದನ್ನು ಇದೇ ರೀತಿಯಾಗಿ ಡ್ರೈ ಆಗಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 1 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಇದನ್ನು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಈ ಸಮಯದಲ್ಲಿ ಬಿಸಿಯಾಗಿರಬೇಕು ಹಾಲನ್ನು ನೀವು ಒಂದು ಕಡೆ ಕಾಯ್ಸೋಕ್ಕಿಟ್ರೆ ಒಳ್ಳೆಯದು. ನಾನೀಗ ಹಾಲು ಕಾಯ್ಸೋಕ್ಕಿಟ್ಟಿದ್ದೆ, 1 ಬೌಲ್ ಆಗುವಷ್ಟು, 1/4 ಬೌಲ್ ಆಗುವಷ್ಟು ಗಟ್ಟಿ ಹಾಲನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ತುಪ್ಪದ ಅವಶ್ಯಕತೆ ಬೇಡ. ತುಪ್ಪ ನಿಮಗೆ ಬೇಕನ್ನಿಸಿದರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ನಾನು ಇದಕ್ಕೆ 1 ಚಮಚ ಕೂಡ ತುಪ್ಪನ ಬಳಸಿಲ್ಲ. ಈಗ ಇದನ್ನು ನಾವು ಮತ್ತೆ ಒಂದು ರೌಂಡ್ 1-2 ನಿಮಿಷಗಳ ಕಾಲ ಹಾಲೆಲ್ಲ ಚೆನ್ನಾಗಿ ಡ್ರೈ ಆಗೋವರೆಗೂ ಮಿಕ್ಸ್ ಮಾಡಬೇಕು. ಸಕ್ಕರೆ ಏನಾದರೂ ಕಮ್ಮಿ ಆತಂದರೆ ಮತ್ತೆ 1-2 ಸ್ಪೂನ್ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ.
ಇದನ್ನು ಒಂದೇ ಥರದ ಸ್ವೀಟ್ಗಳು ತಿಂದು ಹಬ್ಬಗಳಲ್ಲಿ ಬೇಜಾರಾದರೆ ಇದನ್ನು ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಈಗ ಇದು ಹಾಲಿನ ಅಂಶ ಚೆನ್ನಾಗಿ ಡ್ರೈ ಆದಮೇಲೆ ಸ್ಟವ್ ಉರಿಯನ್ನು ಆಫ್ ಮಾಡ್ಕೊಂಡು ಇವಾಗ ಒಂದು ಅಗಲವಾದ ತಟ್ಟೆಗೆ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಕೇಕ್ ಮೋಲ್ಡ್ ಇದ್ದರೆ ಅದಕ್ಕೆ ಹಾಕೋಬೋದು. ಈ ರೀತಿ ಅಗಲವಾದ ತಟ್ಟೆಗೆ ಹಾಕಿ ಬಿಸಿ ಇರುತ್ತೆ, ಈ ರೀತಿ ಕೈಯಿಂದನೇ ಬಿಸಿ ಇರುವಾಗ ಮಾಡ್ಕೋಬೇಕು. ನೋಡಿ ಶೇಪ್ ತೆಗೆದುಬಿಟ್ಟು ಈ ರೀತಿಯಾಗಿ ನೀವು ಉಂಡೆ ರೀತಿಯಾದರೂ ಕಟ್ಬೋದು, ಇಲ್ಲಾಂದರೆ ಇವಾಗ ಒಂದು ಸಣ್ಣ ಸಣ್ಣದಾಗಿ ಪೀಸಸ್ ಥರ ಮಾಡ್ಕೋಬೋದು. ಇದ್ರ ಮೇಲೆ ನಿಮಗೆ ಇಷ್ಟ ಅನಿಸಿದರೆ ಎಷ್ಟು ಡ್ರೈ ಫ್ರೂಟ್ಸ್ ಇದೆಯೋ ಎಲ್ಲ ಡ್ರೈ ಫ್ರೂಟ್ಸನ್ನು ಈ ರೀತಿ ಹಾಕಿ ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡಿ. ನಾನು ಬಾದಾಮಿನ ಸಣ್ಣಕ್ಕೆ ಕಟ್ ಮಾಡಿದ್ದೀನಿ, ಸಿಪ್ಪೆ ತೆಗೆದಿರುವ ಬಾದಾಮನ್ನು ಮತ್ತು ಸ್ವಲ್ಪ ದ್ರಾಕ್ಷಿಯನ್ನು ಹಾಕಿದ್ದೀನಿ. ಇನ್ನು ನಿಮಗೆ ಬೇಕಾಗುವ ಇಷ್ಟವಾಗುವ ಡ್ರೈ ಫ್ರೂಟ್ಸನ್ನು ನೀವು ಹಾಕೋಬೋದು. ಇಷ್ಟೇ ಇದರ ಕೆಲಸ. ತುಂಬ ಬೇಗ ಆಗುವಂಥದ್ದು ಮತ್ತು ತುಂಬ ರುಚಿಯಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗುತ್ತೆ ಈ ಸ್ವೀಟು. ಈಗ ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ಅವರ್ ಬಿಟ್ಟುಬಿಟ್ರೆ ನೀಟಾಗಿ ಪೀಸಸ್ನ ನೀವು ತಕ್ಕೋಬೋದು. ಇದನ್ನು ಈಗ ನಾರ್ಮಲಾಗಿ ಅಂಗಡಿಗಳ ತಿಂಡಿಗಳು, ಬೇಕರಿಗಳ ತಿಂಡಿ ತಿಂತಾರೆ ಅನ್ನೋದಾದರೆ ಇಂಥ ಒಂದು ಸ್ವೀಟನ್ನು ಬಾಕ್ಸಲ್ಲಿ ಮಾಡಿಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಬಾದಾಮು ಮತ್ತು ಒಣ ಕೊಬ್ಬರಿಯನ್ನು ಬೇಯಿಸ್ಬಿಟ್ಟು ಹಾಕಿರೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ. ನೋಡಿ ನಾನು ಎಲ್ಲ ಪೀಸಸ್ನ ಎತ್ತಿಟ್ಕೊಳ್ತಾ ಇದ್ದೀನಿ. ಒಂದು 3ರಿಂದ 4 ದಿನ ಇಟ್ಕೊಂಡು ತಿನ್ಬೋದು ಇದನ್ನು. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿದರೆ ಇನ್ನೂ ಜಾಸ್ತಿ ದಿನ ಇಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ಒಂದ್ಸಲ ಈ ಒಂದು ಸುಲಭವಾದ ಸ್ವೀಟ್ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ, ನಿಮಗೂ ಕೂಡ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.